ಅಂತ ಹೇಳಿ. ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಹೇಳಿದಂಥ ಮಾತುಗಳು ನನ್ನ ಕಣ್ಣೆದುರುಗಡೆಗಿದೆ. ತಾವು ಹೇಳಿದ್ರಿ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನಗತ್ಯವಾಗಿ ನೀವು ಬಿಜೆಪಿಯವರು ಧರ್ಮ ರಾಜಕಾರಣ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಈಗ ನೋಡಿ ಮೊನ್ನೆ ಜಗದೀಶ್ ಶೆಟ್ಟರ್ ಹೇಳಿದ್ರು, ಈಗ ಬಿಜೆಪಿನಲ್ಲೇ ಇದ್ದಾರೆ ಜಗದೀಶ್ ಶೆಟ್ಟರು. ನೋಡ್ರಿ, ನಾನು ಒಂದು ಹೇಳ್ತೀನಿ, ಈ ರಾಮ ಮಂದಿರ ಇಶ್ಯೂ ಅನ್ನೋಂಥದ್ದು ಇವತ್ತು ಬಿ ಜೆ ಪಿ ಬಂದು ಹೇಳ್ತೀನಿ ನಾನು, ರಾಮ ಮಂದಿರ ನಿರ್ಮಾಣ ಮತ್ತೊಂದು ಇವೆಲ್ಲ ಇದು ರಾಜಕಾರಣಕ್ಕೆ ತಳಕ್ಕೆ ಹಾಕುವಂಥದ್ದಲ್ಲ ಅಲ್ಲ. ಹೀಗಾಗಿ ಇದಕ್ಕೆ ರಾಜಕಾರಣದ ಬಗ್ಗೆ ಚರ್ಚೆನೇ ಆಗಬಾರ್ದು. ರಾಮ ಮಂದಿರ ಎಲ್ಲರ ಆಸೆ ಇದೆ. ನಾವು ಅದ್ರ ಬಗ್ಗೆ ಆ ಹೋರಾಟದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅಡ್ವಾಣಿಜಿಯವರು ಹುಬ್ಳಿಗೆ ರಥಯಾತ್ರೆ ತೊಗೊಂಬಂದಾಗ ಎಂಟೈರ್ ಸ್ಟೇಜ್ ಮ್ಯಾನೇಜ್ಮೆಂಟು ನಾನೇ ಮಾಡಿದ್ದೆ. ಪಬ್ಲಿಕ್ ಮೀಟಿಂಗ್ ನಡೆದಾಗ ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ. ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಣ ಕೂಡಿಸಿಕೊಡುವಂಥ ಕೆಲಸನೂ ನಾನು ಮಾಡಿದೆ. ನನ್ನ ಕನಸು ಇದೆ, ನೂರಾರು ಕೋಟಿ ಜನರ ಕನಸು ಇದೆ. ಹೀಗಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ, ಸಂತೋಷ ಪಡಬೇಕು ನಾವು. ಅದರಲ್ಲಿ ಅವ್ರಿಗೆ ಬ್ಲೇಮ್ ಮಾಡೋದು ಇವ್ರಿಗೆ ಬ್ಲೇಮ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಅವತ್ತು ಇತ್ತು. ಇವತ್ತು ಜೊತೆಗೆ ಸಿದ್ದರಾಮಯ್ಯನವರ ಭಾಗ್ಯಗಳ ಬಗ್ಗೆ ನೀವು ಹಾಡಿ ಹೋಗಲಿದ್ರಿ. ನೋಡಿ 8 ಜನ ಹೆಣ್ಮಕ್ಳುಗಳು ಬಸ್ಸಲ್ಲಿ ಓಡಾಡ್ತಾರೆ, ಎಂಥ ಅದ್ಭುತವಾದ. ನಾನು ಇಲ್ಲಂತ ಹೇಳಿಲ್ಲಲ್ಲ, ನಾನು ಕ್ರಿಟಿಸೈಸ್ ಮಾಡಿಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಹೇಳಿದಾರಲ್ಲ ಅವತ್ತು, ಯೋಜನೆ ಎಲ್ಲ ಚೆನ್ನಾಗಿದ್ದಾವೆ, ಸರಿ ಇದ್ದಾವೆ ಅನ್ನುವಂಥದ್ದು ಅವರು ಹೇಳಿದಾರಲ್ಲ, ನಾವು ಎಲ್ಲ. ಜಗದೀಶ್ ಶೆಟ್ಟರ್ ಹೇಳೋ ಪ್ರಶ್ನೆನೇ ಇಲ್ಲ. ಈಗ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ರು ಅನ್ನಂಗಿಲ್ಲ, ಈಗ ನೀವು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕರೆಕ್ಟು. ಅವತ್ತು ನಾಳೆ ಕಾಂಗ್ರೆಸ್ಸಲ್ಲಿ ಇದ್ದಾಗ ಅವತ್ತು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಜಗದೀಶ್ವರ ಒಬ್ಬರೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥವರು ಸಹಿತ ಆ ಗ್ಯಾರಂಟಿ ಯೋಜನೆ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಓಕೆ. ಅಲ್ಲ, ಕಾಂಗ್ರೆಸ್ ನಾಯಕರನ್ನ ಹಾಡಿ ಹೋಗಿರುವಂಥ ಜಗದೀಶ್ ಶೆಟ್ಟರ್ ಅವರು ಮುಂದಿನ ವೇದಿಕೆಯಲ್ಲಿ ಕಾಂಗ್ರೆಸ್ಸಿಗೆ ಬೈಬೇಕು ಅಂತ ಒಂದು ಸ್ಥಿತಿ ಬರುತ್ತೆ. ಯಾಕಂದರೆ ಆ ಭಾಗ್ಯಗಳನ್ನು ಸೇರಿಸಿ ಏನಾಗುತ್ತೆ, ನೀವು ರಾಜಕಾರಣ ಅಂತಂದರೆ ಬರೀ ಬ್ಲೇಮ್ ಗೇಮ್ ಅಲ್ಲ. ಮತ್ತೊಬ್ಬರು ದ್ವೇಷ ಮಾಡೋದು, ಮತ್ತೊಬ್ಬರಿಗೆ ಟೀಕೆ ಮಾಡೋದು. ನಮ್ಮ ಪಕ್ಷದ ಏನದ ನಾವು ಹೇಳಬೇಕು, ನರೇಂದ್ರ ಮೋದಿಯವರ ಸಾಧನೆ ಹೇಳಬೇಕು, ಮತ್ತೊಮ್ಮೆ ಅವ್ರು ಪ್ರಧಾನಮಂತ್ರಿ ಯಾಕೆ ಆಗಬೇಕು ಅನ್ನೋಂಥದ್ದು. ಬೆಳಗಿನ ಸಾಯಂಕಾಲ ನೀವು ವಿರೋಧ ಪಕ್ಷಗಳನ್ನು ಬೈದು ಅದರಿಂದ ಹೊರ ತೊಗೊಳ್ಳೋದಲ್ಲ. ಅಂಥ ರಾಜಕಾರಣ ಎಂದೂ ಮಾಡಿಲ್ಲ. ಅಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಿಮಗೇನೋ ಅದರ ಪರಿಸರವೇ ಸೆಟ್ ಆಗಲಿಲ್ವ ನಾವು ಬಹುಶಃ ಹಂಗೆ ಅನಿಸ್ತಾ ಇದೆ ನನಗೆ. ಇಲ್ಲ, ಹಾಗೇನಿಲ್ಲ. ನಾ ಅವ್ರ ಬಗ್ಗೆ ಏನೂ ಬ್ಲೇಮ್ ಮಾಡೋದೇ ಇಲ್ಲ. ನಾನು ಯಾವಾಗಲೂ ಗೌರವದಿಂದ ನೋಡ್ಕೊಂಡಿದ್ದಾರೆ ಅಂತ ಹೇಳ್ಕೊತಾ ಇದ್ದೆ ನಾನು. ಯಾಕಂದರೆ ಪಕ್ಷದ ಒಳಗಡೆ ಇರುವಂಥ ವಿರುದ್ಧದ ದನಿಗಳು, ಜೊತೆಗೆ ಈ ಉಪಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗ್ತಿರುವಂಥ ರೇಸ್ಗಳು. ನೋಡ್ರಿ, ಅದಕ್ಕಿದಕ್ಕೆ ನನಗೇನು ಸಂಬಂಧ? ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂತ ಹೊಂಟಿದ್ದೀನಿ ಅಷ್ಟೇ. ಓಕೆ. ಅಲ್ಲ, ಕಾಂಗ್ರೆಸ್ ಜೊತೆಗೆ ಅಟ್ಯಾಚ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಒಂದು ಡಿಟ್ಯಾಚ್ಮೆಂಟ್ ಇತ್ತು ನಿಮ್ಮಲ್ಲಿ ಅಂತ, ಅದೇ ಮನೋಭಾವನೆ ಕಾಂಗ್ರೆಸ್ ಸೇರಿದ್ರ ನೀವು? ಇಲ್ಲ, ಯಾವುದು ಅಂಥದ್ದು ಯಾವುದೂ ಘಟನೆ ಆಗಿಲ್ಲ, ಮತ್ತು ಆ ರೀತಿಯಾದಂಥ ನಡವಳಿಕೆನೂ ಅಲ್ಲಿಂದ ಆಗಿಲ್ಲ. ಅದ್ರ ಬಗ್ಗೆ ನಾ ಅಲ್ಲಿ ಬ್ಲೇಮೂ ಮಾಡ್ಲಿಕ್ಕೆ ಹೋಗುದು. ಈಗ ರಾಹುಲ್ ಗಾಂಧಿಯವರ ಹಿಂದಿನ ಯಾತ್ರೆಗಳ ಬಗ್ಗೆ ಟೀಕಿಸಿದ್ರು ಜಗದೀಶ್ ಶೆಟ್ಟರ್ ಅವರು, ಈಗಿನ ಯಾತ್ರೆಗಳ ಬಗ್ಗೆ ಹೊಗಳಿದ್ರು. ಈಗ ಮತ್ತೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಬೈಬೇಕು, ಕಾಂಗ್ರೆಸ್ನ ಟೀಕೆ ಮಾಡಬೇಕು. ಬಹುಶಃ ನಾನು ಹಿಂದಿನ ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ, ಅವಾಗ ಎಲ್ಲಿ ಬ್ಲೇಮ್ ಮಾಡಿದ್ದೆ ನಾನು? ಅವ್ರು ಪಕ್ಷದ ಸಂಘಟನೆ ಮಾಡ್ತಾರೆ, ಅವ್ರು ಮಾಡ್ತಾರೆ, ನಾ ಎಲ್ಲಿ ಬ್ಲೇಮ್ ಮಾಡೀನಿ? ನೀವು ನಾನು ಸ್ಟೇಟ್ಮೆಂಟ್ ತೆಗೆದು ನೋಡ್ರಿ. ಹೋಗಲಿ, ಇಷ್ಟೊಂದು ಭರವಸೆ ಇಟ್ಕೊಂಡು ಬಂದಿರಲ್ಲ ನೀವು. ಈ ನಿಜಕ್ಕೂ ಬಿಜೆಪಿ ನಿಮ್ಮನ್ನು ಚೆನ್ನಾಗಿ ನಡೆಸ್ಕೊಳುತ್ತೇನೋ ಅಂತ ನಂಬಿಕೆ ಇದೆಯಾ? ನೋಡ್ರಿ, ನಮ್ಮ ಮನೆ ಇದು ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡು ಬಂದಿದ್ದೇವೆ, ಮತ್ತು ಆ ರೀತಿ ವರಿಷ್ಠರು ನಡ್ಕೊತಾರೆ ಅನ್ನೋಂಥ ಗುರ್ತಿದೆ ನನಗೆ. ಯಾರ ಮೇಲೆ ಸೆಡ್ಡೊಡೆಯೋಕ್ಕೋಸ್ಕರ ಜಗದೀಶ್ ಶೆಟ್ಟರ್ ವಾಪಸ್ ಬಂದರು? ಈಗ ಹಾವೇರಿ ಕೇಳ್ತಾ ಇದ್ದಾರೆ, ಯಾರಿಗೋ ಕಾಂಪಿಟೇಟರ್ ಆಗಲಿಕ್ಕೆ ಹೊರಟಿದ್ದಾರೆ, ಈ ಥರದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ನಾನು ಹೇಳಿದಲ್ಲ ರೀ, ಇದರಲ್ಲಿ ಯಾವುದೇ ರೀತಿಯಾದಂಥ ಕಂಡೀಷನ್ ಆಗಿ ನಾನು ಸೇರ್ಪಡೆ ಆಗಿಲ್ಲ, ಅನ್ಕಂಡೀಷನ್ ಸೇರ್ಪಡೆ ಆಗಿದ್ದೇನೆ.